ಹಲೋ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಭಾಸ್ಕರ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ ಡೈರೆಕ್ಟ್ ಪ್ರಪೋರ್ಷನಲ್ಲಿ ಅಂದರೆ ಏನು, ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿದ್ವಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂಥದ್ದು ಇನ್ವರ್ಸ್ ಪ್ರಪೋರ್ಷನ್. ಸೊ ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಗೊತ್ತಿದ್ರೇ ಕಾಂಪೌಂಡ್ ಪ್ರಪೋರ್ಷನ್ನ ನೀಟಾಗಿ ಅರ್ಥ ಆಗಕ್ಕೆ ಅವಕಾಶ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ, ಇನ್ವರ್ಸ್ ಪ್ರಪೋರ್ಷನ್ ಅಂದರೆ ಏನು, ಅದರ ಎಕ್ಸಾಂಪಲ್ಸ್ ಮತ್ತು ಪ್ರಾಬ್ಲಮ್ಸ್ನ ನೋಡೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲಿನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾರೀಗ ಇನ್ವರ್ಸ್ ಪ್ರಪೋರ್ಷನ್ ಬನ್ನಿ ಸ್ಟೂಡೆಂಟ್. ಇನ್ವರ್ಸ್ ಪ್ರಪೋರ್ಷನ್, ಒಂದು ಕ್ವಾಂಟಿಟಿನ ಎಕ್ಸ್ ಅನ್ಕೋಣ, ಇನ್ನೊಂದು ಕ್ವಾಂಟಿಟಿನ ವೈ ಅನ್ಕೋಣ. ಒಂದು ಕ್ವಾಂಟಿಟಿ ಜಾಸ್ತಿ ಆಗಿ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಕರಿತೀವಿ ಇನ್ವರ್ಸ್ ಪ್ರಪೋರ್ಷನ್. ಅದೇ ರೀತಿಯಲ್ಲಿ ಒಂದು ಕ್ವಾಂಟಿಟಿ ಎಕ್ಸ್, ಇನ್ನೊಂದು ಕ್ವಾಂಟಿಟಿ ವೈ ಅಂತಂದಾಗ ಒಂದು ಕ್ವಾಂಟಿಟಿ ಕಡಿಮೆ ಆಗಿ ಇನ್ನೊಂದು ಕ್ವಾಂಟಿಟಿ ಜಾಸ್ತಿ ಆಯಿತು ಅಂದರೆ ಆಗ ನಾವು ಕರಿತೀವಿ ಇದನ್ನು ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇನ್ವರ್ಸ್ ಪ್ರಪೋರ್ಷನ್, ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇರಬೇಕು, ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಿರ್ಬೇಕು, ಅಥವಾ ವೈಸ್ ವರ್ಸ. ಅಂದರೆ ಎರಡೂ ಕ್ವಾಂಟಿಟಿ ಜಾಸ್ತಿ ಆಗಿ ಎರಡೂ ಕ್ವಾಂಟಿಟಿ ಕಡಿಮೆ ಆಗ್ತಿದ್ರೆ ಡೈರೆಕ್ಟ್ ಪ್ರಪೋರ್ಷನ್, ಒಂದು ಕ್ವಾಂಟಿಟಿ ಜಾಸ್ತಿ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಿತ್ತು ಅಂದರೆ ಅದು ಇನ್ವರ್ಸ್ ಪ್ರಪೋರ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇದನ್ನ ಯಾವ ರೀತಿ ಇರುತ್ತೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಎಕ್ಸಾಂಪಲ್ ನಂಬರ್ 1. ವರ್ಕರ್ಸ್ ಕೊಟ್ಟಿದ್ದಾರೆ, ಡೇಸ್ ಕೊಟ್ಟಿದ್ದಾರೆ. ನೋಡಿ, 30 ಜನ ವರ್ಕರ್ಸ್ 10 ದಿನ ಕೆಲಸ ಮಾಡಿದ್ರೆ, ಅದೇ ಕೆಲಸನ 60 ಜನ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮಾಡ್ತಾರೆ? ಇದು ಕ್ವಶನ್ ಮಾರ್ಕ್. ಕ್ಲಿಯರ್ ಸ್ಟೂಡೆಂಟ್ಸ್? ಇವಾಗ ಇದು ಡೈರೆಕ್ಟಾ ಇನ್ವರ್ಸ್ ಫಸ್ಟ್ ನೋಡಬೇಕು. ಡೈರೆಕ್ಟ್ ಪ್ರಪೋರ್ಷನ್ನ, ಇನ್ವರ್ಸ್ ಪ್ರಪೋರ್ಷನ್ನ ಮೊದಲು ನೋಡ್ಬೇಕು ನಾವು. ಅದಾದ್ಮೇಲೆ ಆರೋ ಕೀಸ್ನ ಉಪಯೋಗಿಸೋಣ. ವರ್ಕರ್ಸ್ ಇರೋದೇನಾಯ್ತು, ಸೈಡ್ ಕ್ಯಾಲ್ಕುಲೇಷನ್ ಫಸ್ಟ್. ಡೈರೆಕ್ಟಾ ಇನ್ವರ್ಸ್ ಅನ್ನೋದಕ್ಕೆ ಸೈಡ್ ಕ್ಯಾಲ್ಕುಲೇಷನ್. ವರ್ಕರ್ಸ್ ಏನಾಗ್ತದೆ, 30 ಇದ್ದು 60 ಜನ ಆಗ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ, ನಂಬರ್ ಆಫ್ ವರ್ಕರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಅಂದ್ರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಯಿತು. ಈಗ ನೋಡಿ, ಡೇಸ್ ಅನ್ನೋ ಕ್ವಾಂಟಿಟಿ ಏನಾಗುತ್ತೆ ಅಂತ ನೋಡೋಣ. 30 ಜನ ವರ್ಕರ್ಸು 10 ದಿವಸದಲ್ಲಿ ಮಾಡಿದ್ರೆ 60 ಜನ ವರ್ಕರ್ಸು 10 ದಿನಕ್ಕಿಂತ ಜಾಸ್ತಿ ತಗೊಂತಾರ, ಕಡಿಮೆ ತಗೊಂತಾರ? ನೋಡಿ, ಸುಮ್ಮನೆ ಉದಾಹರಣೆಗೆ ಈ ಮನೆ ಕಟ್ಟಕ್ಕೆ ಅನ್ಕೊಳ್ಳಿ. ಈ ಮನೆ ಕಟ್ಟೋದಕ್ಕೋಸ್ಕರ 30 ಜನ ವರ್ಕರ್ಸ್ ಬಂದರು, 10 ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ರು. ಇದೇ ಥರ ಮನೇನ ಕಟ್ಟೋದಕ್ಕೆ 60 ಜನನ ಬಿಟ್ಬಿಟ್ಟೆ ಅನ್ಕೊಳ್ಳಿ. 10 ದಿವಸದಲ್ಲೇ ಮಾಡ್ತಾರ, ಕಡಿಮೆ ದಿವಸದಲ್ಲಿ ಮಾಡ್ತಾರ? ಜನ ಜಾಸ್ತಿ ಆದಂಗೆಲ್ಲ ಡೇಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಕಡಿಮೆ ಆಗುತ್ತೆ. ಹಾಗಾದರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ, ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಅಂದರೆ ಅದನ್ನು ನಾವೇನಂತ ಕರಿತೀರಾ, ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀವಿ? ಇನ್ವರ್ಸ್ ಪ್ರಪೋರ್ಷನ್. ಇದು ಸೈಡ್ ಕ್ಯಾಲ್ಕುಲೇಷನ್. ಈ ಸೈಡ್ ಕ್ಯಾಲ್ಕುಲೇಷನ್ ನಾವು ಮಾಡಿದ ಉದ್ದೇಶ ಏನು? ಸೈಡ್ ಕ್ಯಾಲ್ಕುಲೇಷನ್ ಮಾಡಿದ ಉದ್ದೇಶ ಏನು? ಜಸ್ಟ್ ಟು ರೆಕಗ್ನೈಸ್ ಇನ್ವರ್ಸ್ ಪ್ರಪೋರ್ಷನ್ ಆರ್ ಡೈರೆಕ್ಟ್ ಪ್ರಪೋರ್ಷನ್ ಅಂದ್ಬಿಟ್ಟಿದೆ. ಇವಾಗ ಈ ಪ್ರಪೋರ್ಷನ್ನ ಬರ್ಕೊಳ್ಳೋಕ್ಕೋಸ್ಕರ ಆರೋ ಮಾರ್ಕ್ನ ಉಪಯೋಗಿಸ್ತೀವಿ ಸ್ಟೂಡೆಂಟ್ಸ್. ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಅಲ್ಲಿಗೆ ಸರಿಯಾಗಿ ಡೌನ್ ಆರೋಕಿ ಉಪಯೋಗಿಸಿ ಸ್ಟೂಡೆಂಟ್ಸ್. ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಅಲ್ಲಿ ಡೌನ್ ಆರೋಕಿ ಉಪಯೋಗಿಸಿ. ಇದು ಇನ್ವರ್ಸ್ ಪ್ರಪೋರ್ಷನ್ ಆಗಿರೋದ್ರಿಂದ ಇನ್ನೊಂದು ಕ್ವಾಂಟಿಟಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕಬೇಕು ಸ್ಟೂಡೆಂಟ್ಸ್. ಇಷ್ಟೇ ನಾನು ಹೇಳಕ್ ಬಯಸಿದ್ದು. ಇನ್ವರ್ಸ್ ಅಂದ್ರೆ ಆಪೋಸಿಟ್ ಡೈರೆಕ್ಷನ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದಾಗ ಇದನ್ನ ಎಕ್ಸ್ ಅನ್ಕೊಡಿ. ಎಲ್ಲಿ ಹೆಡ್ ಇರುತ್ತೋ
ಆ ಹೆಡ್ ಇರೋದು ಮೊದಲು ಬರ್ಕೊಬೇಕು. ಎಕ್ಸ್, ಇದು ಎಕ್ಸ್ ಇದೆ, ಡಿವೈಡ್ ಬೈ ಟೈಲ್, ಟೈಲ್ ಇರೋದೆಷ್ಟು 10 ಈಕ್ವಲ್ಸ್, ಜೊತೆಗೆ ಎಲ್ಲಿ ಹೆಡ್ ಇದೆ, ಹೆಡ್ ಇರೋದು ಫಸ್ಟ್ ಬರ್ಕೊಬೇಕು. ಹೆಡ್ ಇರೋದು ಎಲ್ಲಿದೆ, ಇಲ್ಲಿದೆ, ಎಷ್ಟಿದೆ 30 ಬರ್ಕೊಂತೀವಿ, ಡಿವೈಡ್ ಬೈ ಟೈಲ್ ಎಲ್ಲಿದೆ 60. ಸೊ ಇದು ಮಲ್ಟಿಪ್ಲೈ ಮಾಡೋಣ. 60x ಈಕ್ವಲ್ಸ್ 10 ಇಂಟು 30. x ಈಕ್ವಲ್ಸ್ 10 ಇಂಟು 30 ಡಿವೈಡ್ ಬೈ 60. ಸೊ ಸಿಂಪ್ಲಿಫೈ ಮಾಡಿದರೆ 10 ಇಂಟು 30 ಡಿವೈಡ್ ಬೈ 10 ಅಂದರೆ ಬರೋದು ಈ 0 ಹೋಗುತ್ತೆ, 3 1 3 2 2 5, ಹಾಗಾದ್ರೆ ಬರೋದು ಎಕ್ಸ್ ಈಕ್ವಲ್ಸ್ 5 days. ಕ್ಯಾಲ್ಕುಲೇಟರ್ ಒಂದ್ಸಲಿ ಮಾಡ್ಬಿಡ್ತೀನಿ. 10 ಇಂಟು 30 ಡಿವೈಡ್ ಬೈ 60 ಅಂದರೆ ಬರೋದು ಕರೆಕ್ಟಾಗಿ ಬಂದಿದೆ 5 days. ಕಾಮನ್ ಸೆನ್ಸ್ ಉಪಯೋಗಿಸೋಣ. ಈಗ 10 ದಿನ 30 ಜನ 10 ದಿವಸದಲ್ಲಿ ಮುಗಿಸಿದ್ರೆ 30ಕ್ಕಿಂತ ಡಬಲ್ ಇದ್ದಾರೆ. ಡಬಲ್ ಜನ ಬಂದರೆ ಟೈಮ್ ಏನಾಗುತ್ತೆ, ಅರ್ಧ ಕಡಿಮೆ ಆಗುತ್ತೆ, ಅಂದರೆ 5 ದಿವಸದಲ್ಲಿ ಮುಗಿಸ್ತಾರೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ಏನಂತ ಹೇಳ್ತಾನೆ, ಸ್ಪೀಡ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ. ಸೊ ಒಂದು ಡಿಸ್ಟೆನ್ಸ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಮಾಗಡಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ 30 ನಿಮಿಷ ಬೇಕಾಗಿರುತ್ತೆ. 30 ನಿಮಿಷ ತಗೊಂತಾನ ಅವನು. ಯಾವ ಸ್ಪೀಡ್ನಲ್ಲಿ ಹೋಗಿದ್ದಾನೆ, ಸ್ಪೀಡ್ ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್, ಕಿಲೋಮೀಟರ್ ಪರ್ ಅವರ್ ಸ್ಪೀಡ್. ಎಷ್ಟು ಕಿಲೋಮೀಟರ್ ಪರ್ ಅವರ್ ಸ್ಪೀಡಾಗಿ ಹೋಗಿದವನು, 40 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಾಗಿ ಹೋಗೋನು. ಅಂದ್ಬಿಟ್ಟಿದೆ 40 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋದ. ಎಷ್ಟು ಕಿಲೋಮೀಟರ್ ರೀಚ್ ಆಗೋಕ್ಕೆ, 30 ಕಿಲೋಮೀಟರ್ಸ್ ರೀಚ್ ಆಗಲಿಕ್ಕೆ. ಅವನ ಅಕಸ್ಮಾತ್ ಬುರ ಅಂದ್ಬಿಟ್ಟಿದೆ 20 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ನಲ್ಲಿ ಅವನು ಹೋದರೆ ಎಷ್ಟು ಟೈಮ್ಗೆ ಅವನು ರೀಚ್ ಆಗ್ತಾನೆ ಅಂತ. ಇದು ಮೊದಲು ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಮೊದಲು ನೋಡ್ಕೊಳ್ಳೋಣ. ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಅಂತ ನೋಡ್ಕೊಳ್ಳೋದಕ್ಕೆ 40 ಕಿಲೋಮೀಟರ್ಸ್ ಪರ್ ಅವರ್ ಇರೋದು 20 ಕಿಲೋಮೀಟರ್ಸ್ ಪರ್ ಅವರ್ ಆಯಿತು, ಅಂದರ್ಥ ಒಂದು ಕ್ವಾಂಟಿಟಿ ಕಡಿಮೆ ಆಯಿತು. ಈಗ ಇವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ. 40 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ನಲ್ಲಿ ಅವನು 30 ನಿಮಿಷಕ್ಕೆ ಹೋದರೆ 20 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ನಲ್ಲಿ ಅವನು 30 ನಿಮಿಷಕ್ಕಿಂತ ಜಾಸ್ತಿಗೆ ಹೋಗ್ತಾನೆ, ಬೇಗ ಹೋಗ್ತಾನೆ, ಲೇಟಾಗಿ ಹೋಗ್ತಾನೆ. ಅಂದರೆ 30 ನಿಮಿಷಕ್ಕಿಂತ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? 40 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಾಗಿ ಹೋದರೆ 30 ನಿಮಿಷ ಆಯಿತು. ಅದೇ 20 ಅವರ್ ಅಂತಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಸ್ಪೀಡ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ. ಸ್ಟೂಡೆಂಟ್ 30 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊತಾರೆ. ಹಾಗಾದರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ, ಒಂದು ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಅಂತಂದರೆ ಇದನ್ನು ನಾವು ಕರಿತೀವಿ ಇನ್ವರ್ಸ್ ಪ್ರಪೋರ್ಷನ್. ಹಾಗಾದರೆ ಇನ್ವರ್ಸ್ ಪ್ರಪೋರ್ಷನಲ್ಲಿ ಕ್ವಶನ್ ಮಾರ್ಕ್ನ ಎಕ್ಸ್ ಅನ್ಕೊಂತೀವಿ. ಯಾವಾಗಲೇ ಹಾಕ್ಕೊಳ್ಳಿ ಇದನ್ನು ಡೌನ್ ಆರೋಕಿ. ಎಲ್ಲಿ ಕ್ವಶನ್ ಮಾರ್ಕ್ ಇರುತ್ತೋ ಅಲ್ಲಿ ಡೌನ್ ಆರೋಕಿ ಹಾಕ್ಕೊಳ್ಳಿ, ಎಲ್ಲಿ ಕ್ವಶನ್ ಮಾರ್ಕ್ ಇರುತ್ತೋ ಅಲ್ಲಿ ಡೌನ್ ಆರೋಕಿ ಹಾಕ್ಕೊಳ್ಳಿ. ಇನ್ನೊಂದು ಪಾರ್ಟ್ ಇದೆ ಅಲ್ವಾ, ಇನ್ನೊಂದು ಕ್ವಾಂಟಿಟಿನಲ್ಲಿ ಇದು ಇನ್ವರ್ಸ್ ಪ್ರಪೋರ್ಷನ್ ಆಗಿರೋದ್ರಿಂದ ಆಪೋಸಿಟ್ ಹಾಕ್ಕೊಳ್ಳಿ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಕ್ವಶನ್ ಮಾರ್ಕ್ ಇರೋ ಹೆಡ್ ಎಲ್ಲಿದೆ ಅಲ್ಲಿ ಮೊದಲು ತಗೊಳ್ಳಿ. ಎಕ್ಸ್ ಡಿವೈಡ್ ಬೈ 30 minutes ಈಕ್ವಲ್ಸ್ ಹೆಡ್ ಎಲ್ಲಿದೆ, ಇಲ್ಲಿದೆ, ಹೆಡ್ ಎಲ್ಲಿದೆಯೋ ಅದನ್ನು ಮೊದಲು ತಗೊಬೇಕು. 40 ಡಿವೈಡ್ ಬೈ 20. ಡೈರೆಕ್ಟ್ ಸಿಂಪ್ಲಿಫಿಕೇಶನ್ ಮಾಡಿದ್ದೆ ಆದರೆ ಎಕ್ಸ್ ಈಕ್ವಲ್ಸ್ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 30 ಇಂಟು 40 ಡಿವೈಡ್ ಬೈ 20. ಎಕ್ಸ್ ಈಕ್ವಲ್ಸ್ ಓಕೆ 40 ಇಂಟು 30 ಡಿವೈಡ್ ಬೈ 20. ಹಾಗಾದರೆ 60 minutes ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹೌದೋ ಇಲ್ವೋ? ಆಬ್ವಿಯಸ್ಲಿ ಏನಾಗಿರುತ್ತೆ, ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ತಂದಾಗ 40 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಹೋದರೆ 30 ನಿಮಿಷ, ಅರ್ಧ ಗಂಟೆ ಕೊಳ್ತದೆ. ಅದೇ ಅಕಸ್ಮಾತ್ ಸ್ಪೀಡ್ ಕಡಿಮೆ ಮಾಡಿದಾಗ 20 ಕಿಲೋಮೀಟರ್ ಸ್ಪೀಡ್ನಲ್ಲಿ ನಿಧಾನ ಹೋದರೆ ಏನಾಗುತ್ತೆ, ಡಬಲ್ ಆಗುತ್ತೆ. ಅಂದರೆ 30 minutes ಇರೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್, 60 minutes ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಎಕ್ಸಾಂಪಲ್ ನಂಬರ್ 1 ಇದ್ದಿದ್ದು. ಈಗ ಎಕ್ಸಾಂಪಲ್ ನಂಬರ್ 2 ನಾವು ಇವಾಗ ಮಾಡಿದ್ದು. ಈಗ ಹೋಗೋಣ ಎಕ್ಸಾಂಪಲ್ ನಂಬರ್ 3ಗೆ.
ಇದರಲ್ಲೂ ಅಷ್ಟೇ ನಾನು ಹೇಳ್ತಾ ಇರೋದು ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್, ಆಮೇಲೆ ಆರೋ ಮಾರ್ಕ್ ಹಾಕೋಣ. ಇಲ್ಲಿ ಕೊಟ್ಟಿದ್ದಾರೆ ನಂಬರ್ ಆಫ್ ಮಿಷನ್ಸ್ ಮತ್ತು ಟೈಮ್. ನಂಬರ್ ಆಫ್ ಮಿಷನ್ಸ್ ಎಷ್ಟಿದೆ? 3 ಮಿಷಿನ್ ಇದೆಯಂತೆ ಒಂದು ಕೆಲಸ ಮಾಡೋದಕ್ಕೋಸ್ಕರ. ನಂಬರ್ ಆಫ್ 3 ಮಿಷಿನ್ ಇದೆಯಂತೆ. ಆ 3 ಮಿಷಿನ್ನ ಉಪಯೋಗಿಸ್ಕೊಂಡ್ರೆ 50 ನಿಮಿಷ ಆಗುತ್ತಂತೆ. ಅದೇ 6 ಮಿಷಿನ್ ಹಾಕ್ಬಿಟ್ರೆ ಎಷ್ಟು ನಿಮಿಷ ಆಗುತ್ತೆ ಅಂತ ಕೇಳ್ತಿರೋದು ಅವನು. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನನ್ನ ಪ್ರಶ್ನೆ ಇಷ್ಟೆ, ಇದು ಡೈರೆಕ್ಟ್ ಪ್ರಪೋರ್ಷನ್ನ ಇನ್ವರ್ಸ್ ಪ್ರಪೋರ್ಷನ್ನ? ಡೈರೆಕ್ಟ್ ಪ್ರಪೋರ್ಷನ್ನ ಇನ್ವರ್ಸ್ ಪ್ರಪೋರ್ಷನ್ನ ಅಂತ ತಿಳ್ಕೊಬೇಕು ಅಂತಂದ್ರೆ ಮೊದಲು 3 ಮಿಷಿನ್ ಇರೋದು 6 ಮಿಷಿನ್ ಆಯಿತು. ಅಂದರೆ ನಂಬರ್ ಆಫ್ ಮಿಷಿನ್ಸ್ ಏನಾಯಿತು? ಜಾಸ್ತಿ ಆಯಿತು. ನಂಬರ್ ಆಫ್ ಮಿಷಿನ್ಸ್ ಏನಾಯಿತು? ಜಾಸ್ತಿ ಆಯಿತು. ನೋಡ್ರಿ, 3 ಮಿಷಿನ್ಸ್ನ ಉಪಯೋಗಿಸ್ಕೊಂಡು ಅವನೇನು ಮಾಡ್ತಾ ಇದ್ದಾನೆ? 50 ನಿಮಿಷದಲ್ಲಿ ಮಾಡ್ತಾ ಇದ್ದಾನೆ. ಅದೇ 6 ಮಿಷಿನ್ನ ಉಪಯೋಗಿಸಿದ್ರೆ 50 ನಿಮಿಷಕ್ಕಿಂತ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಹೌದಾ ಇಲ್ವೋ? ಜಾಸ್ತಿ ಮಿಷಿನ್ಗಳನ್ನ ಹಾಕಿದ್ರ ಅಂತಂದರೆ ಉಪಯೋಗಿಸಿದ್ರೆ ಆ ಕೆಲಸ ಮಾಡೋದಕ್ಕೆ ಆಟೋಮೆಟಿಕ್ ಆಗಿ ಏನಾಗಿರುತ್ತೆ? ಟೈಮ್ ಏನಾಗುತ್ತೆ? ಕಡಿಮೆ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಒಂದು ಕ್ವಾಂಟಿಟಿ ಜಾಸ್ತಿ, ಒಂದು ಕ್ವಾಂಟಿಟಿ ಕಡಿಮೆ ಅಂದರೆ ಅದೇನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ವರ್ಸ್ ಪ್ರಪೋರ್ಷನ್ ಆಗಿರುತ್ತೆ. ಹಾಗಾದರೆ ಇನ್ವರ್ಸ್ ಪ್ರಪೋರ್ಷನ್ ಆಗಿದೆ ಅಂತಂದರೆ ಏನು ಕ್ವಶನ್ ಮಾರ್ಕ್ ಇದೆಯೋ ಅದು ಎಕ್ಸ್, ಅದು ಯಾವಾಗಲೂ ಕೂಡ ಡೌನ್ ಆರೋಕಿನೇ ಹಾಕಬೇಕು. ಇನ್ವರ್ಸ್ ಪ್ರಪೋರ್ಷನ್ ಆಗಿರೋದ್ರಿಂದ ಅದಕ್ಕೆ ಆಪೋಸಿಟ್ ಇದು ಈ ರೀತಿ ಆಗ್ತೀರ ಸ್ಟೂಡೆಂಟ್ಸ್. ಹೆಡ್ ಎಲ್ಲಿದೆಯೋ ಅದನ್ನು ಬರ್ಕೊತೀರಾ, ಎಕ್ಸ್ ಡಿವೈಡ್ ಬೈ ಟೇಲ್ ಎಲ್ಲಿದೆಯೋ ಅದನ್ನು ಡಿನಾಮಿನೇಟ್ರಲ್ಲಿ ಹಾಕ್ತೀರಾ ಸ್ಟೂಡೆಂಟ್ಸ್. ಈಕ್ವಲ್ಸ್ ಹೆಡ್ ಎಲ್ಲಿದೆಯೋ ಆ ಹೆಡ್ ಇರೋದನ್ನ 3, ಎಲ್ಲಿ ಟೇಲ್ ಇದೆಯೋ ಅದು ಡಿನಾಮಿನೇಟರ್ ಸ್ಟೂಡೆಂಟ್ಸ್. ಹಾಗಾದರೆ ಅಪ್ಲೈ ಮಾಡಿದ್ದೆ ಆದರೆ ಎಕ್ಸ್ ಈಕ್ವಲ್ಸ್ ಇದು ಮಲ್ಟಿಪ್ಲೈ ಮಾಡ್ತೀರಾ, 50 × 3 ಡಿವೈಡ್ ಬೈ ಮಿಕ್ಕಿರೋ 6. ಎಕ್ಸ್ ಈಕ್ವಲ್ಸ್ 150 ಡಿವೈಡ್ ಬೈ 6 ಅಂದರೆ ಬರೋದು 25. ಏನಿದು 25? ನೋಡಿ, 3 ಮಿಷಿನ್ ಹಾಕಿದಾಗ ಕಾಮನ್ ಸೆನ್ಸ್ ಉಪಯೋಗಿಸಿ 3 ಮಿಷಿನ್ ಹಾಕಿದಾಗ 50 ನಿಮಿಷ ಆಯಿತು ಅಂದರೆ 6 ಮಿಷಿನ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಟೈಮ್ ಏನಾಗಬೇಕು? ಅರ್ಧ ಕಡಿಮೆ ಆಗಿಬಿಡ್ಬೇಕು, ಅರ್ಧ ಬೇಗ ಮುಗಿಬೇಕು. ಅರ್ಧ ಅಂದರೆ 50ರಾಗ ಅರ್ಧ ಏನಾಯಿತು? 25 ಮಿನಿಟ್ಸ್. ಇಲ್ಲಿ ಕ್ವಾಂಟಿಟಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸಾಂಪಲ್ ನಂಬರ್ 3 ನೋಡಿದ್ವಿ. ಈಗ ಹೋಗೋಣ ಎಕ್ಸಾಂಪಲ್ ನಂಬರ್ 4ಗೆ ಸ್ಟೂಡೆಂಟ್. ಎಕ್ಸಾಂಪಲ್ ನಂಬರ್ 4 ಏನು ಹೇಳ್ತಾ ಇದ್ದಾನೆ? ವರ್ಕರ್ಸ್ ಡೇಸ್. ಇಬ್ಬರು ವರ್ಕರ್ಸು 10 ದಿವಸದಲ್ಲಿ ಮಾಡಿದ್ರೆ 4 ದಿವಸದಲ್ಲಿ 4 ಜನ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಕೇಳ್ತಾ ಇದ್ದಾನೆ. ಇಬ್ಬರಿರೋ ವರ್ಕರು 4 ಜನ ಆದರು, ಇಬ್ಬರಿರೋ ವರ್ಕರು 4 ಜನ ಆದರು ಅಂದರೆ ಕ್ವಾಂಟಿಟಿ ಏನಾಯಿತು? ಒಂದು ಕ್ವಾಂಟಿಟಿ ಏನಾಯಿತು? ಜಾಸ್ತಿ ಆಯಿತು ಸ್ಟೂಡೆಂಟ್ಸ್. ಇಬ್ಬರು 10 ದಿವಸದಲ್ಲಿ ಮುಗಿಸ್ಬೇಕು ಅಂದರೆ ಅದೇ ಕೆಲಸ 4 ಜನ ಮಾಡಿದ್ರ ಅಂದರೆ 10 ದಿವಸಕ್ಕಿಂತ ಏನಾಗುತ್ತೆ ಸ್ಟೂಡೆಂಟ್? ಆಟೋಮೆಟಿಕ್ಕಾಗಿ ಬೇಗ ಮುಗಿಸ್ತಾರೆ. ಕಡಿಮೆ ಆಗಿರುತ್ತೆ. ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ, ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಅಂದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ವರ್ಸ್ ಪ್ರಪೋರ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಲ್ಲಿ ಕ್ವಶನ್ ಮಾರ್ಕ್ ಇರುತ್ತೋ ಅದನ್ನು ಡೌನ್ ಆರೋಕ್ಕೆ ಉಪಯೋಗಿಸಿ, ಅದಕ್ಕೆ ಆಪೋಸಿಟ್ ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳಿದಾಗ ಆಪೋಸಿಟ್ ಹಾಕಿ, ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಅದನ್ನು ಮೊದಲು ಬರ್ಕೊಳ್ಳಿ, ಡಿವೈಡ್ ಬೈ ಅದರ ಟೇಲ್ ಇರೋದನ್ನ ಡಿನಾಮಿನೇಟರ್ ಹಾಕಿ. ಟೇಲ್ ಅಂದರೆ ಬಾಲ. ಈಕ್ವಲ್ಸ್ ಹೆಡ್ ಇರುವಂತಹದ್ದು 2 ಡಿವೈಡ್ ಬೈ ಅದರ ಬಾಲ 4. ಎಕ್ಸ್ ಈಕ್ವಲ್ಸ್ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 10 × 2 ಮಿಕ್ಕಿರೋ ಅಂಥದ್ದು 4. ಎಕ್ಸ್ ಈಕ್ವಲ್ಸ್ 2 1 2 2 2 1 2 5. ಹಾಗಾದರೆ 5 ಡೇಸ್ ಬೇಕಾಗುತ್ತೆ ಸ್ಟೂಡೆಂಟ್ಸ್. ಇಬ್ಬರು ವರ್ಕರ್ ಇದ್ದಾರೆ, 10 ದಿವಸದಾಗ ಮುಗಿಸ್ತಾರೆ. ಅದೇ 4 ಜನ ವರ್ಕರ್ಸು 5 ದಿವಸ, ಅರ್ಧ ದಿವಸದಲ್ಲ ಅರ್ಧ ಅಂದರೆ 10 ದಿವಸದಲ್ಲಿ ಅರ್ಧ 5 ದಿವಸದಲ್ಲೇ ಮುಗಿಸ್ತಾರೆ ಅಂದ್ಬಿಟ್ಟು ಅರ್ಥ ಸ್ಟೂಡೆಂಟ್ಸ್. ಇದೇನೆ 4ನೇ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಸೊ 4 ಎಕ್ಸಾಂಪಲ್ಸ್ನ ನೋಡಿದ ನಂತರ ನಾವೇನು ಮಾಡೋಣ? ಮುಂದಕ್ಕೆ ಹೋಗೋಣ. ಲಾಸ್ಟ್ ಸೆಷನಲ್ಲಿ ನಾವು 40ನೇ ಪ್ರಾಬ್ಲಮ್ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಈ ಸೆಷನಲ್ಲಿ 41ನೇ ಪ್ರಾಬ್ಲಮಿಂದ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಒರಿಜಿನಲ್ ಪ್ರಾಬ್ಲಮ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಇಲ್ಲಿ ಗಮನಿಸೋಣ ಸ್ಟೂಡೆಂಟ್ಸ್. ಓಕೆ, ಇಫ್ 20 men ಕಂಪ್ಲೀಟ್ ಅ ವರ್ಕ್ ಇನ್ 12 days. 20 ಜನ ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ 12 ದಿವಸದಲ್ಲಿ. ಹೌ ಲಾಂಗ್ 40 men ವಿಲ್ ಟೇಕ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್? ಹಾಗಾದರೆ ಫಸ್ಟ್ ಇಲ್ಲಿ ಏನಿರುತ್ತೆ?
ವರ್ಕರ್ಸ್, ಇನ್ನೊಂದೇನು ಡೇಸ್. 20 men ಅಂತೆ 12 days ಅಂತೆ, 40 men ಕ್ವಶನ್ ಮಾರ್ಕ್ ಅಂತೆ. ಈಗ ಇವಾಗ ನಾವು ಮೊದಲು ಮಾಡಬೇಕಾದ್ರೆ ಕೆಲಸ ಏನು, ಇದರಲ್ಲಿ ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ಮೊದಲು ನೋಡೋಣ. 20 ಜನ ಇದ್ದು 40 ಜನ ಆದ್ರು ಅಂದ್ರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗೋಯ್ತು. 20 ಜನ 12 ದಿವಸದಲ್ಲಿ ಆ ಕೆಲಸ ಮುಗಿಸಿದ್ರೆ ಅದೇ ಕೆಲಸನ 40 ಜನ ಮಾಡಿದ್ರೆ 12 ದಿವಸಕ್ಕಿಂತ ಏನು ಮಾಡ್ತಾರೆ ಸ್ಟೂಡೆಂಟ್ಸ್, ಬೇಗನೆ ಮುಗಿಸ್ತಾರೆ. 12 ದಿವಸಕ್ಕಿಂತ ಕಡಿಮೆ ಆಗುತ್ತೆ ಸ್ಟೂಡೆಂಟ್ಸ್. ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಾರೆ, ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಅಂತಂದ್ರೆ ಇದು ನಾವೇನಂತ ಕರೀತಾರೆ ಸ್ಟೂಡೆಂಟ್ಸ್, ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇನ್ವರ್ಸ್ ಪ್ರಪೋರ್ಷನ್ ಆಯಿತು ಅಂತಂದ್ರೆ ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಎಕ್ಸ್ ಇದೆಯೋ ಅಲ್ಲಿ ಡೌನ್ ಹಾಕಿ, ಇನ್ವರ್ಸ್ ಪ್ರಪೋರ್ಷನ್ ಆಯಿತು ಅಂತಂದ್ರೆ ಇದು ಅಪ್ವರ್ಡ್. ಸೊ ಹಾಕ್ಬೇಕಾಗಿರೋದು ಹೆಡ್ ಮೊದಲು ಹಾಕಬೇಕು, ಅಂದರೆ ಎಕ್ಸ್ ಡಿವೈಡ್ ಬೈ 12 ಈಕ್ವಲ್ಸ್ ಹೆಡ್ ಮೊದಲು ಹಾಕಬೇಕು, ಅಂದರೆ 20 ಡಿವೈಡ್ ಬೈ 40. ಹಾಗಾದರೆ ಎಕ್ಸ್ ಈಕ್ವಲ್ಸ್ ಮೊದಲು ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 12 ಇಂಟು 20 ಡಿವೈಡ್ ಬೈ 40. ಎಕ್ಸ್ ಈಕ್ವಲ್ಸ್ 12 ಇಂಟು 20 ಡಿವೈಡ್ ಬೈ 40 ಅಂದರೆ ಬರೋದು 6 ಡೇಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು 41ನೇದು ಮಾಡಿದ್ದು. ಈಗ ಹೋಗೋಣ 42ನೇ ಪ್ರಾಬ್ಲಮ್. ಇಫ್ 500 ವರ್ಕರ್ಸ್ 500 ವರ್ಕರ್ಸ್ ಕ್ಯಾನ್ ಫಿನಿಶ್ ಅ ಜಾಬ್ ಇನ್ 8 days, ಹೌ ಮೆನಿ ವರ್ಕರ್ಸ್ ವಿಲ್ ಫಿನಿಶ್ ದ ಸೇಮ್ ವರ್ಕ್ ಇನ್ 3 days? ಹಾಗಾದರೆ 500 ಜನ ವರ್ಕರ್ಸ್ ಒಂದು ವರ್ಕ್ನ ಫಿನಿಶ್ ಮಾಡ್ತಾರಂತೆ 8 days ಅಲ್ಲಿ. ಹಾಗಾದರೆ ವರ್ಕರ್ಸ್ ಇನ್ನೊಂದು ಡೇಸ್. ಹಾಗಾದರೆ ಇಲ್ಲಿ 500, ಇಲ್ಲಿ 8 days. ಎಷ್ಟು ಜನ ವರ್ಕರ್ಸ್ ಇನ್ 3 days ಅಂತ ಹೇಳಿದ್ರು. ಇದು ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ಅಂತ ಮೊದಲು ತಿಳ್ಕೊಬೇಕು ಅಂತಂದ್ರೆ 8 days ಇರೋದು 3 days ಆಯಿತು ಅಂದರೆ ಒಂದು ಕ್ವಾಂಟಿಟಿ ಕಡಿಮೆ ಆಗೋಯ್ತು. 500 ಜನ 8 ದಿವಸದಲ್ಲಿ ಮುಗಿಸಿದ್ರೆ 3 ದಿವಸದಲ್ಲಿ ಮುಗಿಸ್ಬೇಕು ಅಂದರೆ 8 ದಿವಸದಲ್ಲಿ 500 ಜನ ಕೆಲಸ ಮಾಡಿದ್ರು. ಅದೇ ಕೆಲಸನ 3 ದಿವಸದಲ್ಲಿ ಮುಗಿಸು ಅಂದರೆ 500 ಜನಕ್ಕಿಂತ ಏನಾಗಬೇಕು, ಜಾಸ್ತಿ ಜನ ಬೇಕು. ಹಾಗಾದರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗಿ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಿದೆ ಅಂದರೆ ಅದು ಏನಾಗಿರುತ್ತೆ ಸ್ಟೂಡೆಂಟ್ಸ್, ಇನ್ವರ್ಸ್ ಪ್ರಪೋರ್ಷನ್ ಆಗಿರುತ್ತೆ. ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಅಲ್ಲಿ ಡೌನ್ ಆರೋಕಿನ ಉಪಯೋಗಿಸಿ, ಇನ್ನೊಂದು ಕಡೆಗೆ ಅಪ್ ಆರೋಕಿ ಉಪಯೋಗಿಸ್ಕೊಳ್ಳಿ. ಇದು ಕ್ವಶನ್ ಮಾರ್ಕ್ ಇರೋದು ಎಕ್ಸ್ ಆಗಿರುತ್ತೆ. ಹೆಡ್ ಎಲ್ಲಿದೆ ಅದನ್ನು ಎಕ್ಸ್ ಡಿವೈಡ್ ಬೈ 500 ಈಕ್ವಲ್ಸ್ ಹೆಡ್ ಇರೋದಿಲ್ಲಿ, ಸೊ 8 ಡಿವೈಡ್ ಬೈ 3. ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ, ಎಕ್ಸ್ ಈಕ್ವಲ್ಸ್ ಡೈರೆಕ್ಟಾಗಿ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 500 ಇಂಟು 8 ಡಿವೈಡ್ ಬೈ 3. ಹಾಗಾದರೆ 500 ಇಂಟು 8 ಡಿವೈಡ್ ಬೈ 3. ಹಾಗಾದರೆ ಬರುವಂತಹದ್ದು ನಂಬರ್ ಆಫ್ ವರ್ಕರ್ಸ್ ಏನಿದ್ದಾರೆ ಇಲ್ಲಿ 0.33ಗಳು ಬರೋ ಹಾಗಿಲ್ಲ. ಪ್ರಾಬ್ಲಮ್ನಲ್ಲಿ ವ್ಯತ್ಯಾಸ ಇರೋದ್ರಿಂದ ಪ್ರಾಬ್ಲಮ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ಸ್ಟೂಡೆಂಟ್ಸ್. 4 days ಮಾಡ್ಕೊತೀನಿ. ನೀವು ಎಕ್ಸಾಮಿನೇಷನ್ ಮಾಡಬೇಡಿ, ಎಕ್ಸಾಮಿನೇಷನಲ್ಲಿ ತಪ್ಪು ಕೊಡೋಕ್ಕೆ ಅವಕಾಶ ಇರೋದಿಲ್ಲ, ಕರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ 500 ಇಂಟು 8 ಡಿವೈಡ್ ಬೈ 4 ಅಂದರೆ ಬರೋದು ಎಕ್ಸ್ ಈಕ್ವಲ್ಸ್ 1000 ವರ್ಕರ್ಸ್. ಸೊ 8 ದಿವಸದಲ್ಲಿ 500 ಜನ 8 ದಿವಸದಲ್ಲಿ 500 ಜನ ಕೆಲಸ ಮಾಡಿದ್ರು ಅಂದರೆ 4 ದಿವಸದಲ್ಲಿ ಎಷ್ಟು ಜನ ಬೇಕು ಅಂದರೆ ಆಬ್ವಿಯಸ್ಲಿ ಏನಾಗಬೇಕು, ಡಬಲ್ ಆಗಬೇಕು, ಅಂದರೆ 1000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಬರಿಬೇಕಾಗಿರೋದು 4 days ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಇದನ್ನ ಮಾಡಿದ್ದು 42ನೇ ಪ್ರಾಬ್ಲಮ್. ಈಗೋಣ 43ನೇ ಪ್ರಾಬ್ಲಮ್.
if 120 men can make 1800 bats in a given time, how many bats can be produced by 90 men with the same time? ಅಂದ್ರೆ ಮೆನ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಬ್ಯಾಟ್ಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಮೆನ್ ಅಂದ್ರೆ ವರ್ಕರ್ಸ್, ಬ್ಯಾಟ್ಸ್ ನಂಬರ್ ಆಫ್ ಬ್ಯಾಟ್ಸ್. ಹಾಗಾದ್ರೆ 120 ಮೆನ್ 1800 ಬ್ಯಾಟ್ಸ್ನ ಮಾಡ್ತಾರೆ. 90 ಮೆನ್ ಎಷ್ಟು ಬ್ಯಾಟ್ಸ್ ಮಾಡ್ತಾರೆ? ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಅಂತ ನೋಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್. 120 ಮೆನ್ ಇರೋದು 90 ಮೆನ್ ಆಯಿತು. ಅಂದ್ರೆ ಏನಾಯ್ತು, ಒಂದು ಕ್ವಾಂಟಿಟಿ ಮೆನ್ ಅನ್ನೋ ಕ್ವಾಂಟಿಟಿ ಏನಾಯ್ತು, ವರ್ಕರ್ಸ್ ಅನ್ನೋ ಕ್ವಾಂಟಿಟಿ ಏನಾಯ್ತು, ಕಡಿಮೆ ಆಯಿತು. ನಂಬರ್ ಆಫ್ ಬ್ಯಾಟ್ಸ್ ಏನಾಗ್ತಾ ಇದೆ, 120 ಮೆನ್ ಕೊಟ್ಟಿರೋ ಟೈಮ್ನಲ್ಲಿ 1800 ಬ್ಯಾಟ್ನ ಮಾಡಿದ್ರೆ ಅದೇ 90 ಮೆನ್ಸ್ 1800 ಬ್ಯಾಟ್ಗಿಂತ ಕಡಿಮೆ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ? ಕಡಿಮೆ ಮಾಡ್ತಾರೆ. ಹಾಗಾದ್ರೆ ಇದು ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ ಸ್ಟೂಡೆಂಟ್ಸ್? ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ. ಹಾಗಾದ್ರೆ ಡೈರೆಕ್ಟ್ ಪ್ರಪೋರ್ಷನ್ ಆಗಿದೆ ಅಂತಂದ್ರೆ ಇದು ಕ್ವಶನ್ ಮಾರ್ಕ್. ಯಾವಾಗಲೂ ಇದು ಎಕ್ಸೆಲ್ ಇದೆಯಲ್ಲಿ ಡೌನ್ ಆರೋಕಿ, ಎರಡು ಕ್ವಾಂಟಿಟೀಸು ಸೇಮ್ ಆಗಿರುತ್ತೆ, ಅದಕ್ಕೋಸ್ಕರ ಡೌನ್ ಆರೋಕಿನ ಉಪಯೋಗಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಕ್ವಾಂಟಿಟಿ ಏನಾಯ್ತು, ಎಕ್ಸ್ ಡಿವೈಡ್ ಬೈ 1800 ಈಕ್ವಲ್ಸ್ ಎಡ್ಡಿರೋದು 90 ಡಿವೈಡ್ ಬೈ 120. ಎಕ್ಸ್ ಈಕ್ವಲ್ಸ್ 1800 ಇಂಟು 90 ಡಿವೈಡ್ ಬೈ 120. ಹಾಗಾದ್ರೆ 1800 ಇಂಟು 90 ಡಿವೈಡ್ ಬೈ 120. ಹಾಗಾದ್ರೆ ಬರೋದು ಎಕ್ಸ್ ಈಕ್ವಲ್ಸ್ 1350 ಬ್ಯಾಟ್ಸ್. ಇಲ್ಲಿ ಕ್ವಾಂಟಿಟಿ ಮೆನ್ಷನ್ ಮಾಡಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೋಡಿ ಅದನ್ನೇ ಇವಾಗ ಲಾಸ್ಟ್ ಪ್ರಾಬ್ಲಮ್ವರೆಗೂ ಡೈರೆಕ್ಟ್ ಪ್ರಪೋರ್ಷನ್ ಮಾಡಿದ್ವಿ. ಈಗ ಇನ್ವರ್ಸ್ ಪ್ರಪೋರ್ಷನ್ ಮಾಡಿದ್ವಿ. ಇವು ಡೈರೆಕ್ಟ್ ಪ್ರಪೋರ್ಷನ್. ಗುಡ್ ಡಿಫ್ರೆನ್ಸ್ ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಷ್ಟನೇದು? 44ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 44ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ, ಇಫ್ 40 men can do a piece of work in 90 days, how many will required in 50 days? ಹಾಗಾದ್ರೆ ಮೆನ್ ಬರ್ಕೊಳ್ಳಿ, ಇನ್ನೊಂದು ಕ್ವಾಂಟಿಟಿ ಡೇಸ್ ಬರ್ಕೊಳ್ಳಿ. 40 ಮೆನ್ ಇದಾರಂತೆ, 90 ಡೇಸ್ ಆಗುತ್ತಂತೆ. 50 ಡೇಸ್ಗೆ ಎಷ್ಟು ಮೆನ್ ಬೇಕು? ಇದು ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಅಂತ ನೋಡಿಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಿ ಸ್ಟೂಡೆಂಟ್ಸ್. ಇದು ನಿಮ್ಗಿದು ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು 44ನೇ ಪ್ರಾಬ್ಲಮ್. 45ನೇ ಪ್ರಾಬ್ಲಮ್. 45ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ, ಇಫ್ 8 person can do a piece of work in 3 days, how many person can do in 12 days? ಹಾಗಾದ್ರೆ ಒಂದು ಪರ್ಸನ್ಸ್, ಇನ್ನೊಂದು ಡೇಸ್. ಹಾಗಾದ್ರೆ 8 persons ಅಂತೆ. 8 person 3 days, 12 ಡೇಸ್ಗೆ ಎಷ್ಟು ಜನ ಬೇಕು? ಸೊ ಇದು ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಅಂತ ನೋಡ್ಬೇಕಾಗಿರುತ್ತೆ. ಒಂದು ಕ್ವಾಂಟಿಟಿ ಡೇಸ್ ಅನ್ನೋದು, ಎರಡು ಕ್ವಾಂಟಿಟಿ ಇರೋದನ್ನ ನಾವು ಚೆಕ್ ಮಾಡಿದಾಗ 3 days ಇರೋದು 12 days ಆಯಿತು ಅಂದರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗೋಯ್ತು. ಇವಾಗ ಕಾಮನ್ ಸೆನ್ಸ್ ಪ್ರಶ್ನೆ, 3 ದಿವಸದಲ್ಲಿ 8 ಜನ ಮಾಡಿದ್ರೆ ಅದೇ 12 ದಿವಸ ತಗೊಬೇಕು ಅಂದರೆ ಆಟೋಮೆಟಿಕ್ ಆಗಿ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಆಟೋಮೆಟಿಕ್ ಆಗಿ ಏನಾಗಿರುತ್ತೆ, ನಂಬರ್ ಆಫ್ ಪರ್ಸನ್ಸ್ ಡೇಸ್ ಜಾಸ್ತಿ ಆದಂಗೆಲ್ಲ ಪರ್ಸನ್ಸ್ ಏನು ಮಾಡಬೇಕಾಗಿರುತ್ತೆ? ಕಡಿಮೆ ಆಗಿರುತ್ತೆ ಸ್ಟೂಡೆಂಟ್ಸ್. ಇಟ್ ಈಸ್ ಆಫ್ ಇನ್ವರ್ಸ್ ಪ್ರಪೋರ್ಷನ್. ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ವರ್ಕೌಟ್ ಮಾಡಿ ಸ್ಟೂಡೆಂಟ್ಸ್. ಇದು 45ನೇ ಪ್ರಾಬ್ಲಮ್. 46ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಏನಂತೆ 46ನೇ ಪ್ರಾಬ್ಲಮ್, 8 laborers construct a dog house in 6 days. If 12 laborers are engaged for the same work,
ವಾಟ್ ಶುಡ್ ಬಿ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಸೇಮ್ ಜಾಬ್. ಹಾಗಾದರೆ 46ನೇ ಪ್ರಾಬ್ಲಮಲ್ಲಿ ಒಂದು ಲೇಬರರ್ಸ್ ಅಂತ, ಇನ್ನೊಂದು ಡೇಸ್ ಅಂದ್ಬಿಟ್ಟಿದೆ. ಹಾಗಾದರೆ ಎಷ್ಟು ಜನ ಲೇಬರರ್ಸ್? 8 ಜನ ಲೇಬರರ್ಸ್, 6 days. 12 laborers, what time required? ಹಾಗಾದ್ರೆ 8 ಜನ ಇರುವಂಥ ಲೇಬರರ್ಸ್ 12 ಜನ ಆದರು ಅಂದರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಯಿತು. ಡೇಸ್ ನೋಡಿ, 8 ಜನ 6 ದಿವಸದಾಗ ಮುಗಿಸಿದ್ರೆ 12 ಜನ 6 ದಿವಸಕ್ಕಿಂತ ಬೇಗ ಮುಗಿಸ್ತಾರೆ ಅಂದರೆ ಇನ್ನೂ ಕಡಿಮೆ ಮುಗಿಸ್ತಾರೆ. ಸೊ ಇದು ಇನ್ವರ್ಸ್ ಪ್ರಪೋರ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 46ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 47ನೇ ಪ್ರಾಬ್ಲಮ್. ಏನಂತೆ 47ನೇ ಪ್ರಾಬ್ಲಮ್? ಪಿ ಟಿ ಉಷಾ ರನ್ಸ್ ಅಟ್ ಎ ಸ್ಪೀಡ್ ಆಫ್ 16 km/h and reach a town in 24 hours. How much time does she taken to cover the same distance if her speed is 30 km/h? ಪ್ರಾಬ್ಲಮ್ ಒಂದು ಸ್ವಲ್ಪ ಲೆಂತಿ ಥರ ಕಾಣಿಸ್ತಾ ಇದೆ. ಗಾಬರಿ ಬೀಳಂಗೇನಿಲ್ಲ. ವೆರಿ ಸಿಂಪಲ್. ಪಿ ಟಿ ಉಷಾ ರನ್ಸ್ ಅಟ್ ಎ ಸ್ಪೀಡ್ ಆಫ್, ಒಂದು ಸ್ಪೀಡ್ ಕೊಟ್ಟಿದ್ದಾರೆ, ಒಂದು ಸ್ಪೀಡ್ ಇದೆ, ಇನ್ನೊಂದು ಟೈಮ್ ಕೊಟ್ಟಿದ್ದಾನೆ. ಓಕೆನಾ? ಓಕೆ. ಹಾಗಾದರೆ ಪಿ ಟಿ ಉಷಾ ರನ್ಸ್ ಅಟ್ ಎ ಸ್ಪೀಡ್ ಆಫ್ 16 km/h. 16 km/h ಸ್ಪೀಡ್. ಎಷ್ಟು ನಿಮಿಷದಲ್ಲಿ ಹೋದ್ಲು ಅವಳು? 24 ಮಿನಿಟ್ಸಲ್ಲಿ ಹೋದ್ಲು. ಹೌ ಮಚ್ ಟೈಮ್ ಎಷ್ಟು ಅಂತ ಕೇಳ್ತಾ ಇದ್ದಾಳೆ. ಅವಳ ಸ್ಪೀಡ್ ಎಷ್ಟಿರುತ್ತಂತೆ? 30 km/h ಸ್ಪೀಡ್ನಲ್ಲಿ ಹೋದರೆ. ಹಾಗಾದರೆ ಕಾಮನ್ ಸೆನ್ಸ್ ಉಪಯೋಗಿಸೋಣ. ಈಗ ಡೇಟಾ ಬರ್ಕೊಂಡಿದ್ದಾಯಿತು. ಒಂದು ಕ್ವಾಂಟಿಟಿ ಸ್ಪೀಡ್ ಏನಾಯಿತು? 16 ಇದ್ದಿದ್ದು 30 ಆಯಿತು ಅಂದರೆ ಸ್ಪೀಡ್ ಏನಾಯಿತು? ಜಾಸ್ತಿ ಆಯಿತು. ಒಂದು ಕ್ವಾಂಟಿಟಿ ಜಾಸ್ತಿ ಆಯಿತು. ಫಸ್ಟ್ ಏನು ಕಂಡುಹಿಡಿಬೇಕು? ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್. ಇವಾಗ ಇದು ನೋಡೋಣ. ಇಲ್ಲಿ 16 ಕಿಲೋಮೀಟರ್ಗೆ ಅವಳು 16 ಕಿಲೋಮೀಟರ್ ಸ್ಪೀಡ್ನಲ್ಲಿ ಅವಳು 24 ನಿಮಿಷಕ್ಕೆ ಹೋದರೆ, 30 ಕಿಲೋಮೀಟರ್ ಸ್ಪೀಡಾಗಿ ಹೋದರೆ ಅವಳು 24 ನಿಮಿಷಕ್ಕಿಂತ ಬೇಗನೆ ಹೋಗ್ತಾಳೆ. ಹಾಗಾದರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ ಅಂದರೆ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಿದೆ. ಇಟ್ ಈಸ್ ದ ಕೇಸ್ ಆಫ್ ಇನ್ವರ್ಸ್ ಪ್ರಪೋರ್ಷನ್. ಹಾಗಾದರೆ ಇನ್ವರ್ಸ್ ಪ್ರಪೋರ್ಷನ್ ಮಾಡಬೇಕು ಯಾವ ರೀತಿ ಅನ್ನೋದು, ಇದು ಎಕ್ಸ್ ಅಂತ ಇದು ನಿಮ್ಗೆ ಗೊತ್ತಿದೆ. ಇದನ್ನೇನು ಮಾಡಿ, ಯಾವಾಗಲೂ ಇದು ಡೌನರ್ ಹಾಕಿ ಹಾಕಬೇಕು. ಸೊ ಇನ್ವರ್ಸ್ ಪ್ರಪೋರ್ಷನ್ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಿ. ಇದು ಡೈರೆಕ್ಷನ್, ಇದು ಅಕಸ್ಮಾತ್ ಏನಾದರೂ ಏನಾಗಿದ್ರೆ ಡೈರೆಕ್ಟ್ ಪ್ರಪೋರ್ಷನ್ ಆಗಿದ್ರೆ ಈ ರೀತಿ ಹಾಕ್ತಿದ್ರಿ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಸೊ ಇದನ್ನ ಸಿಂಪ್ಲಿಫೈ ನೀವೇ ಮಾಡ್ಕೊಳ್ಳಿ. ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇದು ಡೈರೆಕ್ಟ್ ಪ್ರಪೋರ್ಷನ್ ಪ್ರಾಬ್ಲಮ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ವರ್ಸ್ ಪ್ರಪೋರ್ಷನ್ ಪ್ರಾಬ್ಲಮ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ನೊಂದಿದೆ ಕಾಂಪೌಂಡ್ ಪ್ರಪೋರ್ಷನ್. ಇಲ್ಲಿ ನೀವು ಏನೇನು ಕ್ವಾಂಟಿಟೀಸ್ ನೋಡ್ತಾ ಇದ್ದೀರಾ, ಇಲ್ಲಿ ಬರೀ 2 ಕ್ವಾಂಟಿಟಿ ಮಾತ್ರ ನೋಡ್ತಿದ್ದೀರಾ. ಇನ್ನು ಮುಂದಿನ ಕಾಂಪೌಂಡಲ್ಲಿ 3 ಕ್ವಾಂಟಿಟೀಸ್ ಬರುತ್ತೆ ಸ್ಟೂಡೆಂಟ್ಸ್. 3, 4, 5 ಕ್ವಾಂಟಿಟೀಸು ಬರುತ್ತೆ ಸ್ಟೂಡೆಂಟ್ಸ್ ಕೆಲವು ಪ್ರಾಬ್ಲಮಲ್ಲಿ. ಸೊ ನಂಬರ್ ಆಫ್ ಕ್ವಾಂಟಿಟೀಸ್ ಜಾಸ್ತಿ ಆದಾಗ ಯಾವ ರೀತಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋ ವಿಚಾರನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ನನ್ನ ಟಾರ್ಗೆಟ್ ಇರೋದು 60 ಪ್ರಾಬ್ಲಮ್ಸ್, 47 ಪ್ರಾಬ್ಲಮ್ಸ್ ಆಗಿದೆ. ಇನ್ನು 13 ಪ್ರಾಬ್ಲಮ್ಸ್ ಪೆಂಡಿಂಗ್ ಉಳ್ಕೊಂಡಿದೆ. ಸೊ ಆ ಪ್ರಾಬ್ಲಮ್ಸ್ ಮೋಸ್ಟ್ ಓನ್ಲಿ ಸೆಕ್ಷನ್ ಸಿಗೆ ಬರುತ್ತೆ ಸ್ಟೂಡೆಂಟ್ಸ್. ಸೆಕ್ಷನ್ ಸಿ ಪ್ರಾಬ್ಲಮ್ ನೆಕ್ಸ್ಟ್ ಪಾರ್ಟ್ ಅಥವಾ ನೆಕ್ಸ್ಟ್ ಎಪಿಸೋಡ್ ನಾನು ನಿಮ್ಮ ಮುಂದೆ ಬರುವಂತಹದ್ದು ಸೆಕ್ಷನ್ ಸಿ ಆಗಿರುತ್ತೆ ಸ್ಟೂಡೆಂಟ್ಸ್. ಓನ್ಲಿ ಸೆಕ್ಷನ್ ಸಿ.
ಇವತ್ತು ನಾನು ಮಾಡಿರೋದೆಲ್ಲ ಸೆಕ್ಷನ್ ಬಿ. ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಕೇಳುವಂಥದ್ದು ಸೆಕ್ಷನ್ ಬಿಗೆ ಕೇಳ್ತಾನೆ. ಹಾಗಾದರೆ ನೆಕ್ಸ್ಟ್ ಏನು ನಾನು ಹೇಳ್ತೀನಿ ಅದು ಕಾಂಪೌಂಡ್ ಪ್ರಪೋರ್ಷನ್, ಅದು ಸೆಕ್ಷನ್ ಸಿಗೆ ಕೇಳ್ತೇನೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.